ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಸ್ಮಾಸ್ ವ್ಲಾಗ್. ನೀವು ಆಲ್ರೆಡಿ ಇಂಡಿಯನ್ ವ್ಲಾಗಲ್ಲಿ ನೋಡಿದ್ರಿ, ನಾವೆಲ್ಲ ಲೇಪಾಕ್ಷಿಗೆ ಹೋಗಿದ್ವಿ. ಸೊ ಇವತ್ತು ಕೂಡ ಇನ್ನೂ ಅಲ್ಲೇ ಇದ್ದೀವಿ. ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಅಮ್ಮ ಅವರು ಕುಡಿತಾ ಇದ್ರು. ಆ್ಯಕ್ಚುಲಿ ತುಂಬಾ ಬಿಸಿಲಿರೋದ್ರಿಂದ ತುಂಬ ದಾವರ ಆಗ್ತಾಯಿತ್ತು. ಇನ್ನು ಕಬ್ಬಿನ ಜ್ಯೂಸ್ ನಾವಂತೂ ಕುಡಿಯೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಕುಡಿಯೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಎಳ್ನೀರು ಹುಡುಕ್ತಾ ಇದ್ವಿ, ಅಲ್ಲೆಲ್ಲಾದರೂ ಸಿಗುತ್ತೇನೋ ಅಂತ ಹೇಳಿಬಿಟ್ಟು ಫೈನಲಿ ನಮಗೆ ಒಂದು ಕಡೆ ಸಿಕ್ತು ಎಳ್ನೀರು. ಸೊ ಅದಕ್ಕೋಸ್ಕರ ಅಲ್ಲೇ ಕುಡಿದ್ವಿ. ನೀವೇನೇ ಹೇಳಿ, ಬಿಸಿಲಿಗೆ ಎಳ್ನೀರು ಕುಡಿದ್ರೆ ಒಳ್ಳೆ ತಂಪಾಗಿರುತ್ತೆ. ಸೊ ಕುಡಿದ್ಬಿಟ್ಟು ಈಗ ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಅಂತ. ಅದಾದಮೇಲೆ ಮಧ್ಯಾಹ್ನ ನಿಲ್ಲಿಸಿದ್ವಿ, ಹೋಟೆಲ್ಗೆ ಅಂತ ನಿಲ್ಲಿಸಿದ್ವಿ. ಸೊ ಹೇಗಿರುತ್ತೆ ಅಂತ, ಆಲ್ಮೋಸ್ಟ್ ನಾವು ಲೇಪಾಕ್ಷಿಯಿಂದ ಒಂದು ಸ್ವಲ್ಪ ದೂರ ಬಂದಿದ್ವಲ್ವ. ಸೊ ಅಲ್ಲಿ ಯಾವುದೋ ಹೋಟೆಲ್ ಇತ್ತು. ಸೊ ಅಲ್ಲೇ ಕೂಡ ನಿಲ್ಲಿಸಿದ್ವಿ. ಅದ್ಯಾವುದೋ ಅಭಿರಾಮ ಹೋಟೆಲ್ ಅಂತ. ಸೊ ಹಾಗಾಗಿ ಅಪ್ಪ ಅಮ್ಮ ಬಂದು ಮೀಲ್ಸ್ ತೊಗೊಂಡಿದ್ರು. ನಾವು ಬಂದು ಏನು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ವಿ. ಇನ್ನು ಮೀಲ್ಸ್ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ಊಟ ಅವ್ರಿಗೆ. ಬಟ್ ಇರೋದ್ರಲ್ಲಿ ನಾವು ತೊಗೊಂಡಿದ್ದಂತಹ ವೆಜ್ ಮಂಚೂರಿಯನ್ ಚೆನ್ನಾಗಿತ್ತು, ಗೋಬಿ ಡ್ರೈ ಕೂಡ ಚೆನ್ನಾಗೇ ಇತ್ತು. ಇನ್ನು ಗೀ ರೈಸ್ ತೊಗೊಂಡಿದ್ವಿ. ಅದಕ್ಕೆ ಆ್ಯಕ್ಚುಲಿ ಕಾಂಬಿನೇಷನ್ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ರಾಯ್ತ ಕೊಟ್ಟಿದ್ರು. ಸೊ ಅದನ್ನೇ ತಿನ್ಕೊಂಡು ಹೋದ್ವಿ. ನಮಗೆ ಫುಡ್ಡು ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಸ್ಟಾರ್ಟರ್ಸ್ ಪರವಾಗಿಲ್ಲ ಅನ್ನಿಸ್ತು. ಗೈಸ್, ಏನೇ ಅಂದರೂ ಹೊರ್ಗಡೆ ಹೋದಾಗ ಮೇಯ್ನ್ ಪ್ರಾಬ್ಲಮ್ ಆಗೋದೇ ಫುಡ್ದು ನೋಡಿ. ಅದಾದಮೇಲೆ ಹೊರಡ್ತಾ ಹಂಗೆ ಸ್ನ್ಯಾಕ್ಸ್ ಟೈಮ್ ಈವ್ನಿಂಗ್ ಆಯಿತು. ಸೊ ಅದಕ್ಕೆ ತೊಗೊಂಡೋದಂತಹ ಬಿಂಗೋ ಎಲ್ಲ ತೊಗೊಂಡು ತಿಂತಾಯಿದ್ದೀವಿ. ಎಲ್ಲರ ಫೇಸಲ್ಲೂ ಫುಲ್ ಟಯರ್ಡ್ನೆಸ್ ಕಾಣಿಸ್ತಾ ಇತ್ತು. ಆಗಲೇ ಅಷ್ಟು ಟಯರ್ಡಾಗಿ ಹೋಗಿದ್ವಿ. ಯಾವುದೋ ಒಂದು ಚೋಟು ಚಾಯ್ ಅಂತ ಒಂದು ಅಂಗಡಿ ಕಾಣಿಸ್ತು ಗೈಸ್. ಎಷ್ಟು ಚೆನ್ನಾಗಿದೆ ಅಂದರೆ, 10 ರೂಪಾಯಿ ಆದರೂ ಕೂಡ ಒಂದು ಟೀ ಅಷ್ಟು ಟೇಸ್ಟಾಗಿತ್ತು. ನಾನು ಟೀನೇ ಕುಡಿಯೋಲ್ಲ, ನಮ್ಮಪ್ಪನೂ ಮತ್ತು ಅಮ್ಮ ಹೇಳಿದರು. ಅದಾದಮೇಲೆ ನನಗೂ ಕೂಡ ಟೀ ಕುಡಿಬೇಕನ್ನಿಸ್ತು ಟೇಸ್ಟ್ ಮಾಡಿ. ಸೊ ಅದಕ್ಕೋಸ್ಕರ ನಾನು ಅಕ್ಕ ಕೂಡ ಟೀ ತೊಗೊಂಡು ಜೊತೆಯಲ್ಲಿ 2 ಸ್ಪ್ರೈಟ್ ಬಾಟಲ್ ಕೂಡ ತೊಗೊಂಡ್ವಿ ಬೇಕಾಗತ್ತೆ ಅಂತ. ಮಾರ್ನಿಂಗ್ ಬಿಟ್ಟಿದ್ದು ಗೈಸ್. ನಾವು ಎಷ್ಟೊತ್ತಿಗೆ ಅಂದರೆ ಒಂದು 7 o'clock ಹಂಗೇನೋ ಫೈನಲಿ ನಾನು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೆ ಅಂತ ಕೇಳಿದ್ದು ನಿಮ್ಮನ್ನ, ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಸೊ ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದು ನ್ಯೂ ಇಯರ್ ಬಂದು ಮಂತ್ರಾಲಯದಲ್ಲೇ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಡನ್ ಪ್ಲ್ಯಾನ್ ಆಗಿದ್ದು ಗೈಸ್. ಇದು ನಮಗೆ ಅಂದ್ಕೊಂಡೇ ಇರಲಿಲ್ಲ ನಾವು ಮಂತ್ರಾಲಯಕ್ಕೆ ಬರ್ತೀವಿ ಅಂತ. ಸಡನ್ನಾಗಿ ಎಷ್ಟೊಂದು ಸಲ ಬರ್ಬೇಕು ಅನ್ಕೋತಾ ಇದ್ವಿ, ಬಟ್ ಸ್ಟಾಪ್ ಆಗ್ತಾಯಿತ್ತು. ಬಟ್ ಈ ಸಲ ಸಡನ್ನಾಗಿ ಪ್ಲ್ಯಾನ್ ಆಗೋಯಿತು. ಸೊ ನಾವು ಅಂದ್ಕೊಂಡೇ ಇರಲಿಲ್ಲ ನ್ಯೂ ಇಯರ್ ದಿನ ನಾವು ಅಲ್ಲಿರ್ತೀವಿ ಅಂತ. ಫೈನಲಿ ಇರೋಣ ಬಿಡಿ ಮತ್ತೆ ಒಂದು 2 days ಅಂತ ಪ್ಲ್ಯಾನ್ ಆದಮೇಲೆ ಅಲ್ಲೇ ಇದ್ಬಿಡೋಣ ಅಂತ ರೂಮ್ ಮಾಡೋಕ್ಕೆ ಹುಡ್ಕಿದ್ವಿ. ರೂಮ್ ಅಂತೂ ಹೆವಿ ಕಾಸ್ಟ್ಲಿ ಗೈಸಲ್ಲಿ. ಎಷ್ಟು ಕಾಸ್ಟ್ಲಿ ಅಂದರೆ, ಒಂದು ರೂಮು ನಾವು 2 daysಗೆ ತೊಗೊಂಡಿದ್ದು ನೈಟ್ ಲೆಕ್ಕ ಅಲ್ಲಿ. ಸೊ 2 ನೈಟಿಗೆ ತೊಗೊಂಡಿದ್ವಿ. ಆ್ಯಕ್ಚುಲಿ ರೇಟ್ ಬಂದು 10,000 ಆಯಿತು ರೂಮಿಗೆ. ಇನ್ನೆಲ್ಲೂ ಸಿಗೋಲ್ಲ ರೂಮು, ಎಲ್ಲಿ ಹೋದರೂ ಇಷ್ಟೇ ಕಾಸ್ಟ್ಲಿ ಇರುತ್ತೆ ನೀವು ಮಂತ್ರಾಲಯಕ್ಕೆ ಬಂದಾಗ. ಸೊ ಫೈನಲಿ ರೂಮ್ನ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು. ರೂಮ್ ಬಗ್ಗೆ ಮಾತಾಡುವಂಥದ್ದೇನಿಲ್ಲ, ಬಟ್ ಅದೇ ಕಾಸ್ಟ್ಲಿ ಅಷ್ಟೇ. ನೀವೇನಾದರೂ ನನ್ನ ಸಜೆಷನ್ ಪ್ರಕಾರ ನಾನು ನಿಮ್ಗೆ ಹೇಳೋದಾದರೆ, ನೀವೇನಾದರೂ ಮಂತ್ರಾಲಯ ಹೋಗಬೇಕಂತ ಅಂದಾಗ ಅಟ್ಲೀಸ್ಟ್ ಒಂದು 3 to 4 months ಮುಂಚೆ ಬುಕ್ ಮಾಡಿಬಿಡಿ ರೂಮ್ನ. ಆಗ ನಿಮ್ಗೆ ಸ್ವಲ್ಪ ಕಮ್ಮಿ ಬೀಳುತ್ತೆ. ಬಟ್ ಈಗಂತೂ ತುಂಬ ಕಾಸ್ಟ್ಲಿ ಇತ್ತು. ಇನ್ನು ದೇವಸ್ಥಾನದ ರೂಮ್ ಅಂತೂ ಆಬ್ವಿಯಸ್ಲಿ ಸಿಗೋಲ್ಲ ಅಲ್ಲಿ ಅಷ್ಟು ಯಾವಾಗ ನೋಡಿದ್ರು ಫಿಲ್ ಅಂತಲೇ ಇರುತ್ತೆ. ಸೊ ಹಾಗೆ ಹೋದ್ವಿ. ಯಾರೋ ಒಬ್ಬರು ಬಂದರು, ರೂಮ್ ಖಾಲಿ ಇದೆ ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಹೋಗಿ ನೋಡಿದ್ವಿ. ರೂಮ್ ಅಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಅಷ್ಟೇ ಅಲ್ಲ, ನಂಗೆ ಆ ರೂಮಲ್ಲಿ ಮಾಡಿರುವಂತಹ ಇಂಟೀರಿಯರ್ ಡಿಸೈನ್ಸ್ ತುಂಬಾ ಇಷ್ಟ ಆಯಿತು. ಸೊ ನೀಟಾಗಿತ್ತು ರೂಮು. ಬಟ್ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, 2 ದಿನ ಆರಾಮ್ಸೆ ಉಳ್ಕೋಬೋದು ಅಂತ ಅಂದ್ಬಿಟ್ಟು, ಹೇಗಿರೋ ನಮ್ಮ ಪ್ಲ್ಯಾನ್ ಇತ್ತಲ್ಲ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಅಲ್ಲೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ನಾವು ಕೂಡ ಹಾಗೆ ಒಪ್ಕೊಂಡ್ವಿ. ರೂಮ್ ಕೂಡ ತುಂಬಾ ಇಷ್ಟ ಆಯಿತು. 10,000 ಕೊಟ್ಟರು ನಮಗೇನು ಮೋಸ ಅನಿಸ್ಲಿಲ್ಲ ಗೈಸ್. ನೋಡ್ಬೋದು ನೀವೇ, ಟಿ ವಿ ಇದೆ, AC ಇದೆ, ಎಲ್ಲ ಇದೆ. ಸೊ ಅದರಿಂದ ತುಂಬಾ ಚೆನ್ನಾಗಿತ್ತು. 2 daysಗೆ ಮಾತಾಡಿ ಫೈನಲಿ ಬಂದು ರೂಮ್ ಮಾಡಿದ್ವಿ. 15 minutes ಅಷ್ಟೇ ನಾವು ರೂಮ್ ಹುಡುಕಿದ್ದು. ಬಟ್ ಇಲ್ಲಿ ಹೆವಿ ಕಾಸ್ಟ್ಲಿ ಇದೆ ಗೈಸ್ ರೂಮು. ಯಾಕಂದರೆ ನ್ಯೂ ಇಯರ್ ಅಲ್ವಾ, ಮಂಗಳವಾರ. ಸೊ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನ್ಯೂ ಇಯರ್ಗೋಸ್ಕರ. ಎಲ್ಲ ಆಲ್ರೆಡಿ ಬುಕ್ಕಿಂಗ್ ಆಗೋಗಿದೆ. ನಾವು ಬೇರೆ ಈ ಟೈಮ್ ಬಂದಿರೋದ್ರಿಂದ ನಮಗೆ ಕಾಸ್ಟ್ಲಿ ಬಿತ್ತು ರೂಮು. 2 days ಮಾತಾಡಿದ್ದೀವಿ ನಾವು, ಬಿಕಾಸ್ ನಮಗೆ 2 days ಉಳ್ಕೊಳ್ಳೋಣ ಅಂತ ನಮ್ಮ ಪ್ಲ್ಯಾನಿಂಗ್ ಇತ್ತು. ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದ್ದೀವಿ. ಮಾರ್ನಿಂಗ್ 9 o'clock ಆ್ಯಕ್ಚುಲಿ ಬಿಟ್ಟಿದ್ದು ನಾವು. ಈಗ 7:30 ಆಗಿದೆ. ಖುಷಿ ಏನಂದರೆ ಬಂದಿದ ತಕ್ಷಣ ರೂಮ್ ಸಿಕ್ತು, ಹುಡುಕಿದ್ವಿ. ಬಟ್ ಕಾಸ್ಟ್ಲಿ ಇತ್ತು, ಏನೂ ಮಾಡೋಕ್ಕಾಗಲ್ಲ, ಬೇಕೇ ಬೇಕು ಅಂತ ಬಂದು ಈಗ ಸುಮ್ಮನೆ ರೆಸ್ಟ್ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ಇನ್ನೇನು ಇವತ್ತು ದರ್ಶನ ಎಲ್ಲ ಮಾಡೋದಕ್ಕಾಗಲ್ಲ. ಬೆಳಗ್ಗೆ ಮಾಡಿದ್ರೇ ಚೆನ್ನಾಗಿರುತ್ತಲ್ವ ದರ್ಶನ. ಬೆಳಗ್ಗೆ ಒಂದು 5 ಗಂಟೆಯಿಂದ ದರ್ಶನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಬೆಳಗ್ಗೆ ಎದ್ದು ದರ್ಶನ ಮಾಡ್ತೀವಿ. ಮತ್ತು ಇನ್ನೇನಾರ ನಿಯರ್ ಬೈ ಪ್ಲೇಸಸ್ ಇದ್ದರೆ ನೋಡೋಣ ಅಂತ.
ಎನಿವೇ ಮಂತ್ರಾಲಯದಲ್ಲಂತೂ ರೂಮ್ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ನೀವು ಬರೋವಾಗ ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ. ಅದರಲ್ಲೂ ಏನಾದರೂ ಸ್ಪೆಷಲ್ ವೆಕೇಷನ್ಸ್ ಇದ್ದರೆ ಅಂತೂ ಇನ್ನೂ ಕಾಸ್ಟ್ಲಿ ಇರುತ್ತೆ. ಹೇಗೆ ನಿಮ್ಗೆ ಆಲ್ರೆಡಿ ನೀವೆಲ್ಲ ರೂಮ್ ನೋಡಿದ್ರೆ, ಬಟ್ ರೂಮ್ ಅಂತೂ ತುಂಬಾ ಚೆನ್ನಾಗಿದೆ. AC ಇದೆ, ಈವನ್ TV, ವೈಫೈ, ಫ್ರೀ ವೈಫೈ ಕೂಡ ಇದೆ. ಬೆಡ್ ಕೂಡ ಡಬಲ್ ಕಾಟ್ ಇದೆ. ಸೊ ಅದರಿಂದ ಏನು ತೊಂದರೆ ಇಲ್ಲ. ಎನಿ ಟೈಮ್ ಬಿಸಿನೀರೆಲ್ಲ ಬರ್ತಿರುತ್ತೆ. ಸೊ ಆರಾಮ್ಸೆ ರೆಸ್ಟ್ ಮಾಡ್ಬೋದು. ಆ್ಯಂಡ್ ವಿಂಡೋ ಎಲ್ಲ ಇರೋದ್ರಿಂದ ಒಂಥರ ವೆನ್ಯೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿದ್ವಿ. ಸೊ ಈ ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ತಿರ್ಗಾ ಈ ಲಾಗ್ನ ನಾನು ನಾಳೆ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನನಗೆ ಸಬ್ಸ್ಕ್ರೈಬರ್ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಸೊ 1K ಸಬ್ಸ್ಕ್ರೈಬರ್ ಆಗಿದ್ರು. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ, 9-7K ಆಗಿದ್ದಾರೆ. ಗೊತ್ತಿಲ್ಲ ರೀಸನ್ ಏನಂತ. ಯೂಟ್ಯೂಬರು ಸ್ವಲ್ಪ ಸಬ್ಸ್ಕ್ರೈಬರ್ಸ್ನ ರಿಮೂವ್ ಮಾಡಿದ್ದಾರೆ. ಐ ಹೋಪ್ ಇನ್ನೂ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಇಲ್ಲಿಂದ ಅಷ್ಟಾದ್ರು ಅಂತ. ಸೊ ಎಲ್ಲರೂ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಈ ಲಾಗ್ನ ನಾಳೆ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ. ಬಾಯ್.